ನನ್ನ ಹೆಸರು ಎನ್ ರಾಮಯ್ಯ ಅಂತೇಳಿ. ನಾನು ತಿಂಡ್ಲ ಗ್ರಾಮ, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ನಾವು ಒಬ್ರು ರೈತರು. ಇದು 24 ಎಕರೆ ನಾವು ಬಿತ್ತನೆ ಮಾಡಿದ್ದು. 24 ಎಕರೆಯಲ್ಲಿ 2 ಎಕರೆ ಅಷ್ಟು ಸರಿಗ ಫಸಲು ಬರಲಿಲ್ಲ, ಮಳೆ ಇಲ್ಲ, ಅಲ್ಲಿ ಮಳೆ ಕಡಿಮೆ ಆಯ್ತು. ಹಂಗಾಗಿ ಈಗ ಇಷ್ಟು ಬಂದೈತೆ. ಇದು MR1 ಅಂತ ತೆನೆ ಉದ್ದ ಬರ್ತದೆ, 1 ತಿಂಗಳು ಜಾಸ್ತಿ ತಗೊಂತದೆ. ಏನು ಬೆಳೆಗೆ ಒಳ್ಳೆ ಇಳುವರಿನೂ ಬರ್ತದೆ, ಒಳ್ಳೆ ಉದ್ದ ತೆನೆ ಬರ್ತದೆ, ಇಳುವರಿ ಚೆನ್ನಾಗಿ ಬರ್ತದೆ. ಏನು ನಮ್ಗೆ ಇದು ಈ ರಾಶಿಯಲ್ಲಿ ಅಂದಾಜು ಹೇಳಕ್ ಆಗಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ರಾಶಿ ಬೆಳೆದವಾಗ ರಾಶಿ ಹಾಕಿದ್ರೆ ನಾವು ನಿಂತ್ಕೊಂಡು ಇಷ್ಟು ಬರ್ತದೆ ಅನ್ನೋದು ಒಂದು ಐಡಿಯಾ ಹೇಳ್ಬಿಡ್ತಾ ಇದ್ರು. ಹೇಗೆ ಅಂದ್ರೆ ರಾಶಿ ಮಾಡಿದ್ದವಾಗ ನಿಂತ್ಕೊಂಡು ಆ ಕಡೆ ಭೂಮಿ ಕಾಣಿಸ್ತ್ರೆ ಇಷ್ಟು ಕಂಡಿಗ ಆಗುತ್ತೆ, ಇಷ್ಟು ಮೂಟೆ ಆಗ್ತದೆ ಅಂತ ಒಂದು ಅಳಬರು ಒಂದು ಲೆಕ್ಕ ಮಾಡ್ಕೊಂಡಿದ್ರು. ಆಮೇಲೆ ರಾಶಿ ಎತ್ತದ ಮೇಲೆ ಹಿಂಗೆ ಅಜ್ಜೆ ಹಾಕೋರು, ಇಷ್ಟು ಅಜ್ಜೆ ಬಂದ್ರೆ ಇಷ್ಟು ಪಲ್ಲ ಆಗ್ತದೆ ಅಂತ ಅದೊಂದು ಅಂದಾಜು ಮಾಡ್ಕೊಂಡಿದ್ರು ಅವರು. ಈಗ ಎಲ್ಲ ಕ್ವಿಂಟಾಲ್ ಲೆಕ್ಕ ಬಂದದೆ. ಇವಾಗ ನಾವು ಇದು ಇಷ್ಟೇ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಕರಾರುವಕ್ಕಾಗಿ ಹೇಳಕ್ ಆಗಲ್ಲ. ತೂಕ ಇಲ್ಲ, ಆಗ ಅಳತೆ ಸೇರು, ಅಚ್ಚೇರು, ಪಾವು, ಬಳ್ಳ ಅಂತಾರೆ, ಇಬ್ಬಳಿಗೆ ಅಂತಾರೆ. ಪಲ್ಲಾಗಿಲ್ಲ, ಕ್ವಿಂಟಾಲ್ ಅಂತ ಇರಲ್ಲ. ಅವಾಗ ಎಷ್ಟು ಕಂಡ್ಗ ಆಯ್ತು, ನಮ್ಗೆ ಇಷ್ಟು ಕಂಡ್ಗ ಆಯ್ತು. ಕಂಡ್ಗ ಅಂದ್ರೆ 200 ಸೇರು. ಮೊದಲಿಗೆ ನಾವು ಆ ಕಾಲದಲ್ಲೂ ಅಷ್ಟೇನೆ 10 ಮೂಟೆ ರಾಗಿ ಬೆಳೆದ್ರು 5 ಮೂಟೆ ರಾಗಿ ಬೆಳೆಯೋನು ಕಣದಲ್ಲಿ ರಾಸೆ ಮಾಡಿ ಅದಕ್ಕೇನೋ ಶಾಸ್ತ್ರೋಕ್ತವಾಗಿ ಒಂದಷ್ಟು ಪೂಜೆ ಮಾಡಿನೇ ಮನೆಗೆ ರೇಷನ್ ತಗೊಂಡು ಹೋಗ್ತಾ ಇದ್ವಿ. ಅದು ಮೊದ್ಲಿಂಕ ಬಂದೈತೆ ಪದ್ಧತಿ, ಹೊಸಗ ಬಂದಿರೋದಲ್ಲ. ಈ ಹೊಲದಲ್ಲಿ ಹರಿ ತುಂಬ್ತೀವಲ್ಲ ಗಾಡಿಗೆ, ಹೊಲದಿಂದ ತುಂಬ್ಕೊಂಬರ್ಬೇಕಾದ್ರೆ ಗಾಡಿಗೆ ಕೋಳಿ ಕೊಯ್ದು ಪೂಜೆ ಮಾಡಿ ಕಣಕ್ ಕೊಡ್ಕೊಂಡ್ ಬರ್ತಾ ಇದ್ವಿ. ಆ ಪದ್ಧತಿಗಳು ಎಲ್ಲಾ ಪದ್ಧತಿ ಇತ್ತು. ಇವಾಗ ಅವೆಲ್ಲ ಪದ್ಧತಿಗಳು ಹೊಲ್ಟೋಯ್ತು, ಈಗ ಏನಿಲ್ಲ. ಅವಾಗ ಅವ್ರ ಅಜ್ಜಿರು ಕಷ್ಟಪಟ್ಟು ಮಾಡಿದ್ದು ಜಮೀನ್ ಬಿಡ್ತಾ ಇದಾರೆ, ಟೌನ್ ಕಡೆ ಬರ್ತಾ ಇದಾರೆ. ಹೌದು, ಈಗೆಲ್ಲ ಇಷ್ಟು ಮಿಷಿನ್ಗಳು ಬಂದ್ರು ಮಾಡಕ್ ಆಗಲ್ಲ. ಈಗ ಜನ ಎಲ್ಲ ಸೋಂಬೇರಿ ಆಗ್ಬಿಟ್ರು, ದುಡಿಬೇಕು ಅನ್ನೋದು ಯಾರಿಗೂ ಇಲ್ಲ. ಇವಾಗ ನಮ್ಮ ಮನೆಯಲ್ಲಿ ಅಷ್ಟೇ, ನಮ್ಮ ರೈತರ ಮನೆಯಲ್ಲೇ ಹುಟ್ಟಿರೋ ಹುಡುಗರಿಗೆ ತಳಪ್ಪ ನಾವು ಬೇಸಾಯ ಮಾಡಬೇಕು, ನಮ್ಮ ತಂದೆ ತಾತನವ್ರು ಈ ತರ ಬೇಸಾಯ ಮಾಡಿದ್ದು ಬಂದ್ಕೊಂಡ್ ಬಂದಿದ್ದಾರೆ, ನಾವು ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ. ಯಾರಿಗೂ ಅವ್ರಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಮ್ಗೂನು ಅವ್ರನ್ನ ತೋಟಕ್ಕೆ ಬಾ, ಅಲ್ಲಿಗೆ ಬಾ, ಇಲ್ಲಿಗೆ ಬಾ ಅಂತ ಕರೆಯೋ ಇಂಟ್ರೆಸ್ಟ್ ತಪ್ಪೋಗ್ಬಿಟ್ಟದೆ ಕೆಲವರಿಗೆ. ಕರೆಯಲ್ಲ, ಅವ್ರೇನೋ ನನ್ನ ಮಗನು ಕಾನ್ವೆಂಟಲ್ಲಿ ಓದಬೇಕು, ಅಲ್ಲಿ ಓದಬೇಕು, ಇಲ್ಲಿ ಓದಬೇಕು, ಅಷ್ಟರಲ್ಲಿ ಆಗ್ಬಿಡ್ತಾರೆ ನಮ್ಮ ರೈತರು. ಇದು ಇವಾಗ ನಿಮ್ ಮಗಾಗ್ಲಿ ನಿಮ್ಮ ಅಮ್ಮಗಾಗ್ಲಿ ರೈತ ಆಗೋದಕ್ಕೆ ಆಪೋಸಿಷನ್ ಇರಲಿಲ್ಲ ಅಲ್ಲ. ನನ್ನ ಮಗನು ಅವಾಗ ನಾನು ಓದಿಸ್ಬೇಕು ಅನ್ನೋ ಆಸೆ ಇತ್ತು. ನಾನು 62-63ರಲ್ಲಿ ಇಂಟರ್ಮೀಡಿಯೇಟ್, 61ರಲ್ಲಿ SLC ಬೆಂಗಳೂರಲ್ಲೇ ಓದಿದ್ ನಾನು. ನಮ್ಮ ಹುಡುಗರನ್ನ ವಿದ್ಯಾಭ್ಯಾಸ ಮಾಡಬೇಕು, ಎಜುಕೇಶನ್ ಮಾಡಬೇಕು ಅಂತ ಭಾರಿ ಪ್ರಯತ್ನ ಪಟ್ಟೆ. ಇವರಿಗೆ ತಲೆಗೆ ಅಣಿಸ್ಲಿಲ್ಲ, ವಿದ್ಯಾಭ್ಯಾಸ ಹಿಡೀಲಿಲ್ಲ. ಆದ್ರೆ ಇವಾಗ ವಿದ್ಯಾಭ್ಯಾಸ ಹಿಡಿಲಿಲ್ಲ ಅಂದ್ರೂ ಜಮೀನಿಗೆ ಬರಕ್ ಬಿಡಲ್ಲ ಮಕ್ಳನ್ನ. ಕೆಲವರಿಗೆ ಇವಾಗ ಕೆಲವು ವಿಷಯದಲ್ಲಿ ನಮ್ಮ ಕಡೆನೇ ಇವಾಗ ವ್ಯವಸಾಯ ಮಾಡಿದ್ರೆ ಲಾಭನೇ ಸಿಗ್ತಾ ಇಲ್ಲ. ಒಂದು ಬೆಳೆಯಲ್ಲಿ ಸಿಕ್ಕಿದ್ರೆ 2 ಬೆಳೆ ಲಾಭ ಸಿಕ್ಕಲ್ಲ. ಬೆಳೆ ಬೆಳಿತೀವಿ, ಒಳ್ಳೆ ಬೆಳೆ ಫಸಲು ಬಂದಿರ್ತದೆ, ಅಲ್ಲಿ ಮಾರ್ಕೆಟ್ ಹೋದ್ರೆ ಮಾರ್ಕೆಟ್ ಬಿದ್ದೋಗಿರ್ತದೆ. ಒಂದೊಂದ್ಸಾರಿ ನಾವು ಮಾಡಿದ ಖರ್ಚೇ ಬರಲ್ಲ. ಉದಾಹರಣೆಗೆ ಮೊನ್ನೆ ನಾವು 2 ಎಕರೆ ಕೋಸು ಹೊಡಿಯಕ್ಕೆ ಬಂದಿತ್ತು, ಬಜಾರ್ ಇಲ್ಲ. ಬಜಾರ್ ಇದಕ್ಕೆ ನಾವು ರೋಟ್ರ್ ಹಾಕ್ಬಿಟ್ವಿ, ಆ ಥರ ಆಗ್ಬಿಡ್ತದೆ. ಇಲ್ಲ ಒಂದೊಂದ್ಸಾರಿ ಹೊಡೆದ್ರೆ ಲಕ್ಕು. ಹಂಗೆ ರೈತರ ಕೆಲಸ. ಇವಾಗ ಅದನ್ನ ನೋಡ್ಕೊಂಡು ರೈತರು ಮಾಡ್ಬಿಟ್ರು, ಯಾಕೆ ಇವೆಲ್ಲ ಕಟ್ಕೊಂಡು ನಮ್ಮ ಮಕ್ಕಳು ಎಲ್ಲೋ ವಿದ್ಯಾಭ್ಯಾಸ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಕೆಲ್ಸಗಳು ಸೇರ್ಕೊಂಡು ಇದ್ಬಿಡ್ಲಿ ಅನ್ನೋ ಒಂದು ಇಂಟೆನ್ಷನ್ ಬಂದ್ಬಿಟ್ಟದೆ ಇವಾಗ. ರೈತರಲ್ಲಿ ಏನಂದ್ರೆ ಇಲ್ಲಿ ಸಲೀಸ್ ಕೆಲಸ, ಇದು ಸಲೀಸಿರಲ್ಲ, ಕಷ್ಟ. 24 ಗಂಟೆನೂ ದುಡಿಮೆ ಇರ್ತದೆ. ದುಡಿಮೆ ಮಾಡ್ದಿರೋ ಮನೇಲಿ ಕುಂತ್ಕೊಂಡ್ರು ಯಾರು ಕೇಳೋರು ಇರಲ್ಲ. ಮಾಡಬೇಕು, ಕಷ್ಟ ಬಿದ್ದು ಮಾಡಿದ್ರೆ ಫಲ ಐತೆ, ಇಲ್ದಿರೋ ಏನಿಲ್ಲ. ಈಗ ಇದು ನಾವು ಬೆಳಿಬೇಕಾದ್ರೆ ಎಷ್ಟು ಶ್ರಮ ಬಂದಿರಬೇಕು. ಶ್ರಮ ಬೆಳಿಲಿಕ್ಕೆ ತಾನೇ ಈ ಫಸಲು ಬರಬೇಕಾದ್ರೆ. ಏನು ಮಾಡಿದ್ರೆ ಮನೇಲಿ ಇದ್ರೆ ಬರ್ತಾ ಇರಲಿಲ್ಲ. ವಿದ್ಯಾಭ್ಯಾಸ ಓದಬೇಕು, ಪ್ರಪಂಚ ಜ್ಞಾನ ತಿಳ್ಕೊಳ್ಬೇಕು. ಆದ್ರೂ ಇದನ್ನ ನಮ್ಮ ಕಸುಬು ಬಿಡಬಾರ್ದು ಅನ್ನೋದು ನಮ್ಮ ಇದು. ಈಗ ಒಂದು ಕೆಲಸ ಆಗ್ಬಿಟ್ಟದೆ, ಬೆಂಗಳೂರು ಸುತ್ತಮುತ್ತ ಒಂದು 50 ಕಿಲೋಮೀಟ್ರಲ್ಲಿ ವ್ಯವಸಾಯ ಮಾಡ್ಬೇಕು ಅನ್ನೋದು ಯಾರಿಗೂ ಇಲ್ಲ ಹುಡುಗರಿಗೆ. ಈಗ ಏನೋ ಒಂದಷ್ಟು ಓದ್ಬಿಡ್ಬೇಕು, ಕೆಲ್ಸಕ್ಕೆ ಹೋಗ್ಬಿಡ್ಬೇಕು. ಯಾರೋ ಆಳಬರು, ನಮ್ಮಂಥವ್ರು ಆಳಬರು ಇದ್ರೆ ನಾವು ಮಾಡ್ಕೊಬೇಕು ಅಷ್ಟೇನೆ. ಆ ಮಟ್ಟಕ್ಕೆ ಬಂದದೆ. ಮೊದಲಿಗೆ ನಾವು ಬೇಸಾಯ ಮಾಡ್ತಾ ಇದ್ದು ಎತ್ತುಗಳಲ್ಲಿ. ನನ್ನ ಹಿಂದ್ಗಡೆ ಇರೋದು ಕೂರಿಗೆ ಅಂತೇಳಿ. ಆ ಕೂರಿಗೆ ಒಳಗಡೆ ಆಗ ಬಿತ್ತನೆ ಮಾಡ್ತಾ ಇದ್ವಿ. ರಾಗಿ ಮೇಲ್ಗಡೆ ರಾಗಿ ಬಿಟ್ಟರೆ ಆ ಬಟ್ಲಲ್ಲಿ ಆ ಪೈಪ್ಗಳೆಲ್ಲ ಹಾಸಿ ಕೆಳಗಡೆ ಬರ್ತಾ ಇತ್ತು. ಅದು ಕೂರಿಗೆಯಲ್ಲಿ ಬಿತ್ತನೆ ಮಾಡಿಬಿಟ್ಟು ಎತ್ತುಗಳು ಕಟ್ತಾ ಇದ್ದಿದ್ದು. ಏನು ಟ್ರ್ಯಾಕ್ಟ್ರ್ ಇಲ್ಲ ಅವಾಗ, ಏನೂ ಇಲ್ಲ. ಫಸ್ಟ್ ಮಳೆ ಹೊಡೆದಿದ್ದಿನ ಎತ್ತುಗಳು ಕಟ್ಟಿ ಉಳುಮೆ ಮಾಡಬೇಕಾದ್ರೆ ನೇಗಿಲು ಕಟ್ಟಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಯಾರಿ. ಅದಾದಮೇಲೆ ಉಳುಮೆ ಆದಮೇಲೆ ಹೊಲ ಬಿತ್ತಾಕ್ ಹೋಗ್ಯಾರಿ. ಎತ್ತುಗಳಿಗೆಲ್ಲ ಪೂಜೆ ಮಾಡಿ ಹೊಲ ಬಿತ್ಕೊಂಡ್ಬರ್ತಾ ಇದ್ವಿ. ಸಸಿ ಬರೋದು ಇಷ್ಟು ಪೈರು. ಆ ಪೈರು ಬಂದಾಗ ಏನು ಮಾಡಿದ್ರೆ ಈ ಒಂಥರ ರೋಗ ಬರೋದು. ಅವಾಗ ಸಿಡಿ ರೋಗ ಅಂತ ಅವಾಗ ದೊಡ್ಡವ್ರು ಹೇಳ್ತಾ ಇದ್ರು. ಆ ಸಿಡಿ ರೋಗ ಹೋಗೋದಕ್ಕೆ ಅಲ್ಲಿ ಹೋಗಿ ಕೋಳಿ ಕೊಯ್ದು ಈ ತರ ಕಲ್ಲುಗಳು ದೇವ್ರುಗಳು ಮಡಗಿ ಸಿಡಿ ದೇವ್ರು ಅಂತ ಮಾಡ್ಕೊಂಬರೀವಿ. ಅಲ್ಲಿಗೆ 3 ಪೂಜೆ ಆಯ್ತು. ಆಮೇಲೆ ಹೊಲ ಬೆಳೆದ ಮೇಲೆ ಕೊಯ್ಯಾಕ್ ಬರ್ತಾ ಇದ್ವಿ. ಸರಿ, ಕುಡ್ಗೋಲುಗಳು ಕೊಯ್ತೇವಲ್ಲ, ಅವಾಗ 5 ಕಲ್ಲು ಮಡಗಿ ಆ ಕುಡ್ಗೋಲುಗಳಲ್ಲಿ ಮಡಗಿ ಪೂಜೆ ಮಾಡ್ತಾ ಇದ್ವಿ. ಆಮೇಲೆ ಹೊಲ ಕೊಯ್ಯಕ್ ಆಳುಗಳನ್ನ ಬಿಡ್ತಾ ಇದ್ವಿ. ಆಳುಗಳು ಹೊಲ ಕೊಯ್ಯೋರು, ಕೊಯ್ದಿದ್ದಾದ್ಮೇಲೆ
ಒಣಗ ಹಾಕಿ ಕಂತೆ ಕಟ್ಟಿ ಬಡವೆ ಹಾಕಿ ಅಲ್ಲಿಂದ ಕಣಕ್ಕೆ ಸಾಗಿಸಿ ಅಲ್ಲೊಂದು 15 ದಿವಸ 20 ದಿವಸ ಕಣದಲ್ಲಿರೋದು, ಮರದ ಗುಂಡು ಬರೋದು, ಅದಕ್ಕೆ ಎತ್ತುಗಳು ಕಟ್ಟಿ ಎತ್ತುಗಳಲ್ಲಿ ತುಳಿಸ್ಬಿಟ್ಟು ಹುಲ್ಲು ಸಪ್ರೇಟ್ ಮಾಡಿ ಕೆಳಗಡೆ ರಾಗಿ ಆ ಒಟ್ಟು ಎಲ್ಲ ಅದನ್ನ ಸಪ್ರೇಟ್ ಮಾಡಿ ಅದನ್ನ ತೂರೇರಿ ಇಲ್ಲಿ ತಗೊಂಬರ್ಲಿಲ್ಲ ಉದ್ದಿಗೆ ಅಂತ ಬರ್ತದೆ, 2 ಕಡೆ ಹಿಂಗ್ ಕಾಲ್ ಬರ್ತದೆ ಮೇಲೆ ಅಲ್ಲಿಗೆ, ಅದ್ರ ಮೇಲೆ ನಿಂತ್ಕೊಂಡು ಗಾಳಿ ಬಂದ್ರೆ ತೂರೋದು, ಗಾಳಿ ಬರಲ್ಲ ಅಂದತ್ತು ಉದ್ದಿಗೆ ಮೇಲೆ ಕುಂತ್ಕೊಂಡಿರ್ಬೇಕು ನಾವು, ಗಾಳಿ ಬಂದಾಗ ತೂರ್ಕೊಬೇಕು. ಶಾಸ್ತ್ರ ಹೇಳ್ತಾರಲ್ಲ ಗಾಳಿ ಬಂದಾಗ ತೂರ್ಕೊ ಅಂತ, ಆ ತರ ಗಾಳಿ ಕಾಯ್ಕೊಂಡಿವಿ. ಆ ಗಾಳಿ ತೂರಿ ರಾಸೆ ಮಾಡಿ ಅದನ್ನ ಜಲ್ಡಿ ಇಲ್ಲಿ ಮಡಗಿದ್ರ ದೊಡ್ಡದು ಜಲ್ಡಿ, ಆ ಜಲ್ಡಿಗೆ ಹಾಕಿದ್ರೆ ಗುಂಗು ಕಡ್ಡಿ ಎಲ್ಲ ಸಪ್ರೇಟ್ ಬರೋದು, ರಾಗಿ ಕ್ಲೀನ್ ಆಗಿ ಈಚೆಗೆ ಬರೋದು. ಆ ತರ ರಾಶಿ ಮಾಡಿ ಸರಿ ಪೂಜೆ ಮಾಡಿದ್ವಿ. ಈ ತರ ಗ್ರ್ಯಾಂಡ್ ಗಿಂಡ್ ಇಲ್ಲ ಅವಾಗ. ಮಾವಿನ ಸೊಪ್ಪು ಮಡಗಿ ಮೇಲ್ಗಡೆ ಪಿಳ್ಳಾರಿ ಮಡಗಿ ಒಂದು ಸ್ವಲ್ಪ ಪ್ರಸಾದ ಮಾಡಿ, ಅವಾಗ ರಾಶಿ ಪೂಜೆ ಅಂತಂದ್ರೆ ಜನ ಎಲ್ಲ ಸುತ್ಕೊಂಡವ್ರು ಬಂದು ಕಣದಲ್ಲಿ ಸಾಯಂಕಾಲದ ಹೊತ್ತು ಮಾಡ್ತಾ ಇದ್ರು ರಾಶಿ ಪೂಜೆ. 5 ಗಂಟೆ 6 ಗಂಟೆ 7 ಗಂಟೆ ಆದ್ಮೇಲೆ ಅದೇನೋ ಒಂದು ಸ್ವಲ್ಪ ಪ್ರಸಾದ ಮಾಡಿ ಹಂಚಿ ಆಮೇಲೆ ಬೆಳಿಗ್ಗೆ ಗಾಡಿ ಒಳಗೆ ತುಂಬ್ಕೊಂಡೋಗಿ ಹಾಗೇ ಒಂದು ಮಾಡ್ಯಾರಿ. ಭೂಮಿ ಒಳಗಡೆ ನೋಡಿದ್ದೀರಾ ನೀವು? ನೋಡಿಲ್ಲ. ಮೇಲ್ಗಡೆ 1.5 ಅಡಿ ಬರ್ತದೆ ಬಾವಿ, ಅದು ಒಂದು 4 ಅಡಿ ಹೋದ್ಮೇಲೆ ಒಳಗಡೆ ಎಲ್ಲ ತೋಡಿಬಿಡ್ತೀವಿ. ಕಣಜಿತ್ತರ ಒಳಗಡೆ ಫುಲ್ಲು ತೆಗೆದು ಬಿಡ್ತೀವಿ. ಅದಕ್ಕೆ ಸುಮಾರು ಒಂದು 25, 30, 40 ಬೂಟೆ ವರ್ಗು ರಾಗಿ ಮೇಲ್ಗಡೆಯಿಂದ ತಗೊಂಡೋಗಿ ಅದಕ್ಕೆ ಸುರಿದ್ಬಿಟ್ಟು ಅದನ್ನು ಸೀಲ್ ಮಾಡ್ತೀವಿ. ಭೂಮಿ ಒಳಗೆ ಅಷ್ಟೊಳಕ್ಕೆ ಹೋಗಲ್ಲ ಇಲ್ಲಿ, ಅಲ್ಲಿ ಮೇಲ್ಗಡೆ ಕಲ್ಲು ಚಪ್ಪಡಿ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡ್ತಾ ಇದ್ವಿ. ನಮಗೆ ಬೇಕಾದಾಗ ಅದನ್ನು ಓಪನ್ ಮಾಡಿದಾಗ ಒಳಗಡೆ ಗ್ಯಾಸ್ ಇರ್ತದೆ. ಸಡನ್ನಾಗಿ ಒಳಗಡೆ ಮನುಷ್ಯ ಇದ್ರೆ ಸುತ್ತೋಗ್ಬಿಡ್ತಾನೆ, ಗಾಳಿ ಇರಲ್ಲ. ಅದನ್ನು ಆರಿಸ್ತೀವಿ. ಒಂದು ಕಂಬಳಿ ಬರ್ತಾ ಇತ್ತು ಮೊದಲು ಕುರಿ ಬಂಡದ್ದು, ಆ ಕಂಬಳಿನಲ್ಲಿ ಕ್ಲೀನಾಗಿ ಆರಿಸ್ಬಿಟ್ಟು ಒಳಗಡೆ ಒಂದು ದೀಪ ಬಿಡ್ತಾ ಇದ್ವಿ. ಆ ದೀಪ ಆರ್ದಿರ ಇದ್ರೆ ಒಳಗಡೆ ಕ್ಲಿಯರ್ ಆಗದೆ ಎಳಿಬೋದು ಅಂತ ಲೆಕ್ಕ. ಅದು ಆರ್ಬಿಡ್ತಂದ್ರೆ ಒಳಗಡೆ ಇನ್ನೂ ಮಿಸ್ಟೇಕ್ ಅದೇ ಅಂತ ಅದನ್ನು ಆರಿಸಿ ಆವಾಗ ನಮಗೆ ಬೇಕಾದಷ್ಟು ಎತ್ಕೊಂಡು ಮತ್ತೆ ಬಂದ್ ಮಾಡೇವಿ. ಆಗ ಇದರಲ್ಲಿ ಮಾಡ್ತಾ ಇದ್ದವಾಗ ನಾವು ಅವಾಗ 35 ಎಕರೆ ಬಿತ್ತನೆ ಆಗ್ತಾ ಇದ್ವಿ. ಆ 35 ಎಕರೆಗೆಲ್ಲ ನಾವು ಬೆಳೀತಾ ಇದ್ವು ಅಂದ್ರೆ 50-60 ಕ್ವಿಂಟಾಲ್ ಅಷ್ಟೇ. ಆವಾಗ ಇದೇ ಟ್ರ್ಯಾಕ್ಟ್ರು, ಇದೇ ಸಾಧನ. ಈಗ ಏನಾಗ್ಬಿಟ್ಟದೆ, ಇವೆಲ್ಲ ಹೋಗ್ಬಿಟ್ವು. ಇವು ಕೂರಿಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ನಮ್ಮ ಮೊಮ್ಮಕ್ಳಿಗೆ ಏನೂ ಗೊತ್ತಿಲ್ಲ ಇದ್ರದ್ದು. ಇದನ್ನ ಜೋಡಿಸೋದು ಬರಲ್ಲ, ಮಾಡೋದು ಬರಲ್ಲ. ನಾವು ಇದಕ್ಕೆ ಇವಾಗ ವಯಸ್ಸು ಸುಮಾರು, ನನಗೀಗ 82 ವರ್ಷ. ನನಗೆ ಬುದ್ಧಿ ಬಂದಾಗೆ ಇತ್ತು ಇದು, ಇದರಲ್ಲೇ ಮಾಡ್ತಾ ಇದ್ರು. ಇವಂಗೂ ಐತೆ. ಅದಕ್ಕೆ ಮೊದಲು ಎಷ್ಟು ದಿವಸದಲ್ಲಿ ಮಾಡಿದ್ರೋ ಗೊತ್ತಿಲ್ಲ. ಆ ಕಾಲದಲ್ಲಿ ಮಿಷಿನರಿ ಇಲ್ಲ, ಏನು ಇಲ್ಲ, ಕಂಪ್ಯೂಟರ್ ಇಲ್ಲ. ನೋಡ್ರಿ ಏನು ಮಾಡೋರೆ ಕೈ ಕೆಲಸ. ಆಗ ನಾವೆಲ್ಲ ಸಪ್ರೇಟ್ ಆದಾಗ ನಾನು ತೆಗೆದು ಇಟ್ಕೊಂಡೆ, ನಮ್ಮ ಭಾಗಕ್ಕೆ ಬಂತು. ಎಲ್ಲ ಬಿಚ್ಚಿಟ್ಬಿಟ್ಟಿದ್ರಿ. ಇವೇ ಸಪ್ರೇಟು, ಇದು ಸಪ್ರೇಟು, ನೋಡಿ ಇದು ಸಪ್ರೇಟು, ಇದು ಸಪ್ರೇಟು. ಒಂದು ಸಾರಿ ಇದು ಮುರಿದೋಗ್ಬಿಡ್ತು, ನಾನು ಹಾಕಿದೆ. ನಮ್ಮ ತಂದವರು ಹಾಕಿದ್ದು ಇದು ಅದು ಮುರಿದೋಗ್ಬಿಡ್ತು ಕಾರಣಾಂತರದಿಂದ. ಅವಾಗ ನಾನು ಇದನ್ನು ಹಾಕಿದೆ. ಆವತ್ತಿಂದ ಆಯ್ತಾ ಇದು. ಇದನ್ನು ನಾವೇನು ಮಾಡಿದ್ವಿ, ಇವಾಗ ಯಾರು ಇದನ್ನು ಮಾಡೋಕ್ಕಾಗಲ್ಲ. ಇದರಲ್ಲಿ ರಾಗಿ ಬಿಡಬೇಕಾದ್ರೆ ರಾಗಿ ಮಾಟಬೇಕು, ಕ್ಲೀನ್ ಮಾಡಬೇಕು. ಒಂದು ಕಲ್ಲು, ಒಂದು ಬೇರೆ ಕಸ ಏನೂ ಇರಬಾರ್ದು. ಅವೇನಾನ ಇದ್ರೆ ಏನಾಗುತ್ತೆ, ಈ ಪೈಪಲ್ಲಿ ಇಟ್ಕೊಂತದೆ. ಈ ಪೈಪಲ್ಲಿ ಓಲದೆ ಇಲ್ಲಿವರೆಗೂ, ತಿರುಗಿ ಇದ್ರಲ್ಲಿ ಓಲದೆ. ಇಲ್ಲಿ ಮೇಲೆ ರಾಗಿ ಬಿಟ್ರೆ ಇಲ್ಲಾಸ್ ಬಂದು ನೋಡಿ, ಇಲ್ಲಿ ಹಿಂದ್ಗಡೆ ಓಪನ್ ಐತಲ್ಲ, ಈ ಓಪನ್ ನಲ್ಲಿ ಕೆಳಗಡೆ ಬೀಳ್ತದೆ ರಾಗಿ, ಒಳಗಡೆ ಮುಚ್ಕೊಂತದೆ. ಆ ಸಿಸ್ಟಮ್ ಇದು. ನೆನ್ನೆ ನಾವು ಇದನ್ನ ಇಲ್ಲಿ ಇಡಬೇಕು, ಜನಗಳಿಗೆ ತೋರಿಸ್ಬೇಕು ಅಂದ್ಬಿಟ್ಟು ನೆನ್ನೆ ಸುಮಾರು 4 ಅವರ್ ತಗೊಂಡು ನಮಗೆ ಇದನ್ನ ಜೋಡಿಸ್ಬೇಕಾದ್ರೆ ನಾನು ಬದಲಾಯಿಸಲೇ ಇಲ್ಲ. ಇವು ನಮ್ಮ ಅಪ್ಪನವರು ಹಾಕಿದ್ದೇವೆ. ನಾವು ಇದರಲ್ಲೇನು ಕೆಲಸ ಮಾಡಲ್ಲ, ಬಿಟ್ಬಿಟ್ಟು ಇದ್ರ ಥರನೇ ಬೇರೆ ಇರ್ತವೆ. ಅದು ಮಾಮೂಲಿ ಇದು ಹೋಲ್ಗಿಲಿ ಇರಲ್ಲ, ಅದರಲ್ಲಿ ಉಪಯೋಗಿಸ್ಕೊತಾ ಇದ್ವಿ. ಇದೇನಿದ್ರು ರಾಗಿ ಬಿಡಕ್ಕೆ ಮಾತ್ರ ಉಪಯೋಗಿಸಿದ್ದು, ಬೇರೆ ಏನಕ್ಕೂ ಉಪಯೋಗಿಸಲ್ಲ. ಮಳೆಯಲ್ಲಿ ನೆನೆಯಕ್ಕೆ ಬಿಡಲ್ಲ. ಇದನ್ನು ಒಂದು ಕಡೆ ಬಂದೋಬಸ್ತ್ ಮಾಡ್ತೀವಿ. ಇದೈತಲ್ಲ, ಇದು ನೆನೆಯಕ್ಕೆ ಬಿಡೋದೇ ಇಲ್ಲ. ಈ ನಾವು ಬಿತ್ತನೆ ಮಾಡಬೇಕಾದ್ರೂ ಅಷ್ಟೇ, ಮಳೆಗೆಳೆ ಬಂದರೆ ಅದನ್ನು ಕಂಪ್ಲೀಟ್ ಬಂದೋಬಸ್ತ್ ಮಾಡ್ಕೊತೀವಿ. ಯಾಕಂದರೆ ಅದರಲ್ಲಿ ನೀರು ಬಿದ್ದುಬಿಟ್ರೆ ಇದರಲ್ಲೆಲ್ಲ ಬಂದ್ಬಿಡ್ತದೆ. ಮತ್ತೆ ರಾಗಿ ಬಿಟ್ಟರೆ ಹೋಗಲ್ಲ, ಮತ್ತೆ ಅದನ್ನು ಡ್ರೈ ಮಾಡಬೇಕು. ಈಗ ಇಷ್ಟು ವರ್ಷ ನಡೆದಿದೆಯಲ್ಲ ಈ ಮರ, ಯಾವ್ದಿದು ಮರ ಜಾತಿ ನಮಗೆ ಗೊತ್ತಿಲ್ಲ. ಆಗೆಲ್ಲ ಏನು ಈ ಜಾಲಿ ಮರನೋ, ಇವ್ಯಾವ ಸೇಗ್ ಮರ ಬರೋದು ಅದರಲ್ಲಿ ಮಾಡೋರು. ಅವಾಗೆಲ್ಲ ಈ ಟೇಕ್ ಮರ ಅವು ಇವು ಏನು ಗೊತ್ತಿಲ್ಲ, ಜನಗಳಿಗೆ ಪರಿಚಯ ಇಲ್ಲ. ಅವಾಗಲೇ ಒಂದು ಆತರನ ರೈತರು ಬಳಸೋದನ್ನ ಇಷ್ಟು ಡಿಸೈನ್ ಅಲ್ಲೆಲ್ಲ ಮಾಡಿದಾರಲ್ಲ, ಹೇಗೆ ಅದು ಏನೇನು? ಅದು ನಾವು ಅದನ್ನೇ ಹೇಳೋದು, ಅವ್ರು ಬರೀ ಕೈನಲ್ಲಿ ಮಾಡಿರೋದು, ಮಿಷಿನರಿ ಇಲ್ಲ ಅವಾಗ. ಉಳಿ ಸುತ್ತಿ ನೋಡ್ರಿ, ಇದರಲ್ಲೇ ಈ ಥರ ಇಷ್ಟು ಡಿಸೈನ್ ಮಾಡಿದ್ದಾನೆ. ಇವಾಗ ನಾವು ಕಂಪ್ಯೂಟರ್ನಲ್ಲಿ ಇಷ್ಟು ಮಾಡೋಕ್ಕಾಗಲ್ಲ ಕ್ಲೀನಾಗಿ, ಆ ಥರ ಮಾಡಿದ್ದಾರೆ ಕೈನಲ್ಲಿ ಆ ಕಾಲದಲ್ಲಿ. 1 ಗಂಟೆಲಿ ಎಷ್ಟು ಎಕರೆ ಇದು ಮಾಡ್ಬೋದು? ಇದರಲ್ಲಿ ಎತ್ತು ಚೆನ್ನಾಗಿ ನಡಿಬೇಕು, ಒಡೆಯೋನು ಒಳ್ಳೆ ಹುಷಾರಾದನಾಗಬೇಕು. ರಾಗಿ ಬಿಡೋರು ಅಷ್ಟೇ ಸಿಸ್ಟಮ್ ಆಗಿರಬೇಕು. ರಾಗಿ ಬಿಡೋದು ಎಲ್ಲರ ಕೈನಲ್ಲಿ ಆಗಲ್ಲ, ಅದಕ್ಕೆ ಅನುಭವ ಬೇಕು. ರಾಗಿ ಬಿಡ್ಬೇಕು, ಒಂದ್ಸಾರಿ ಬಿಟ್ಟರೆ 12 ಓಲಲ್ಲೂ ಕರೆಕ್ಟಾಗಿ ಬಿಡಬೇಕು. ರಾಗಿ ಮಳ್ತೋವಾಗ ಎಲ್ಲ ಸಾಲು ಒಂದೇ ಸರಿಗೆ ಮಳ್ತಿರ್ಬೇಕು. ಆ ಥರ ಅನುಭವ ಇರೋರು ಆಗ್ಬೇಕು ರಾಗಿ ಬಿಡೋಕ್ಕೆ. ನಮ್ಮ ದೊಡ್ಡಪ್ಪ ಬಿಡ್ತಾ ಇದ್ದಾರೆ ರಾಗಿ, ನಮ್ಮ ತಂದೆ ಹೊಡಿತಾ ಇದ್ದಾರೆ ಕೂರ್ಗೆ. ಇನ್ನೊಬ್ರು ಇದಕ್ಕೆ ಹಿಂದ್ಗಡೆ
ಇದು ಸಡ್ಗೆ ಅಂತ ಕಟ್ತೀವಿ, ಅದನ್ನ ಎತ್ಕೊಂಬರ್ಬೇಕಾಗಿತ್ತು, ನಿಮಗೆ ತೋರಿಸ್ಬೇಕಾಗಿತ್ತು. ಮೇಲ್ಗಡೆ ಇದಿರ್ತದೆ, ಕೆಳಗಡೆ ಬಿದಿರ್ದು ಹಾಕಿರ್ತೀವಿ, ಅದಕ್ಕೆ ಹೋಲ್ ಇರ್ತದೆ, ಅದರಲ್ಲಿ ಅವರೆಕಾಳು ಬಿಡೋದು. ಇದು ಮುಂದೆ ರಾಗಿ ಬಿಟ್ಕೊಂಡು ಹೋಗ್ತಾ ಇದ್ರೆ ಹಿಂದೆ ಒಬ್ರು ಅವರೆಕಾಳು ಬಿಟ್ಕೊಂಡ್ ಬರ್ತಾ ಇರ್ತಾರೆ. ವರ್ಷ ವರ್ಷ ನಮಗೆ ಬೇಳೆ ಕೊಂಡ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ, ನಾವು ಹಸಿಕಾಯಿ ತಿಂತಾ ಇದ್ವಿ. ನಮ್ಗೆ ಮಿಕ್ಕಿದ್ರನ್ನ ಒಣಗಿದ ಮಾಡಿ ಅದನ್ನ ಬೇಳೆ ಮಾಡ್ಕೊಂಡು ತಿಂತಾ ಇದ್ವಿ. ಅದ್ರ ಜೊತೆಯಲ್ಲಿ ಜೋಳ ಹಾಕೇವಿ. ಏನಕ್ಕೆ? ಇವಕ್ಕೆ ಜೋಳ ಕಡ್ಡಿ ಬಂದವಾಗ ಇವು ಜೋಳ ಕಡ್ಡಿ ಇವಿಗೆ ಊಟಕ್ಕೆ. ನಿಮ್ಮ ಸರ್ವಿಸ್ ಅಲ್ಲಿ 1 ಗಂಟೆಯಲ್ಲಿ ಎಷ್ಟು ಎಕರೆ ಮಾಡಿದಿರ? 1 ಗಂಟೆಗೆ ಅಂದ್ರೆ ಒಂದು ದಿವಸ ಎಲ್ಲ ಹೊಡೆದ್ರೆ ಒಂದು 2 ಎಕರೆ 3 ಎಕರೆ ಹೊಡಿಬೋದು. ಇದು ಸ್ಟ್ರೈಟ್ ಆಗಿ ಹೊಡಿಬೇಕು, ಸುತ್ತಿಕೊಂಡು ಬೆಳೆಸಂಗಿಲ್ಲ. ಇದು ಸುಮಾರು ಉದ್ದ ಇದ್ರೆ ಹೊಲ ಸೆಂಟ್ರಿಗೆ ಹೊಡಿಬೇಕು, ನೇರವಾಗಿ ತಿರುಗಿ ಅದ್ರ ಪಕ್ಕದಲ್ಲೇ ಬರಬೇಕು. ಹೊಡಿಬೇಕಾದ್ರೆ ನೋಡ್ರಿ, ಇದು ಒಂದ್ಸರಿ ಹೋಗಿರ್ತದಲ್ಲ, ತಿರುಗಿ ಆ ಕಡೆಯಿಂದ ಬರ್ಬೇಕಾದ್ರೆ ಇದ್ರಲ್ಲೇ ಬರಬೇಕು, ಆ ತರ ಹೊಡಿಬೇಕು. ನಮ್ಮ ಇಷ್ಟ ಬಂದಂಗೆ ಹೊಡ್ಕೊಂಡು ಹೋಗೋಕ್ಕಾಗಲ್ಲ. ಆವಾಗ ನೇಗಿಲು ಉಳ್ಮೆ, ಈ ಕಬ್ಬಿಣ ನೇಗಿಲು ಅಂತ ಬರ್ತದೆ, ಅದರಲ್ಲಿ ಒಂದು ತರ ಉಳ್ಳೋರು, ಅದೆಲ್ಲ ಅಂದ್ರೆ ಒಂದು ಅರ್ಧ ಅಡಿ ಇಳಿತಾ ಇತ್ತು ಅಷ್ಟೇ, ಭೂಮಿನ ಅರ್ಧ ಅಡಿ ಇಳಿಯೋದು. ಆಮೇಲೆ ಮರದ ನೇಗಿಲು ಅಂತ ಹಾಕ್ತಾ ಇದ್ವಿ, ಮರದಲ್ಲಿ ನೇಗಿಲು ಮಾಡಿದ್ವಿ. ಅದನ್ನು ನಿಮ್ಗೆ ಇವೆಲ್ಲ ಇಡಬೇಕು ಅಂತಿದ್ವಿ, ಇವತ್ತು ಆಗಿಲ್ಲ. ಆ ಮರದ ನೇಗಿಲು ಅದಕ್ಕಿಂತ ಸ್ವಲ್ಪ ಆಳವಾಗಿ ಹೋಗ್ತದೆ, ಅದು ಸೆಬ್ಬಿ ನೋಡಿ ಉಳ್ಬೇಕು. ಉತ್ತು ಎಂಟೆ ಬರ್ತದೆ, ಎಂಟೆ ಬಂದರೆ ಅದನ್ನು ಹೊಡಿಬೇಕು. ಎಂಟೆದು ಇಷ್ಟು ಥರ ತುಂಡಿರ್ತದೆ, ಅದಕ್ಕೆ ಮಧ್ಯದಲ್ಲಿ ಒಂದು ಹೋಲ್ ಹಾಕಿ ಇಷ್ಟುದ್ದ ಇರ್ತದೆ, ಅದಕ್ಕೊಂದು ಹೋಲ್ ಹಾಕ್ಕೊಂಡು ಹೊಡಿಯೋದು ನಾವೇ. ರೋಟ್ರಿ ಗೀಟ್ರು ಇನ್ನೊಂದು ಏನಿಲ್ಲ, ನಾವು ಎಲ್ಲ ಆಳುಗಳು ಮಡಗಿ ಹೊಡೆಸ್ತಾ ಇದ್ವಿ. ಎಂಟೆ ಬಂದರೆ ಇದರಲ್ಲಿ ಬಿತ್ತಬೇಕಾದ್ರೆ ಎಂಟೆನೇ ಇರಬಾರ್ದು. ಕಬ್ಬಿಣದಲ್ಲೂ ಹೋಗಲ್ಲ ಅದು. ಎಂಟೆ ಏನಾಗ್ತದೆ ಅಂದರೆ ಇಲ್ಲಿ ತಡ್ಕೊಂಡು ಹೋಗ, ಅಲ್ಲಿ ರಾಗಿ ಸರಿಗ ಬೀಳಲ್ಲ. ಎಂಟೆ ಇಲ್ದಿರ ಇರ್ಬೇಕು ಹೊಲ, ಒಳ್ಳೆ ಭಾರಿ ಹದವಾಗಿರ್ಬೇಕು ಇದ್ರಲ್ಲಿ ಬಿತ್ತಬೇಕಾದ್ರೆ.